ಸರ್ಕಾರ ನಿನ್ನೆ ಸಂಜೆ 4 ಗಂಟೆಯಿಂದ ಮೇ 1ನೇ ತಾರೀಕಿಂದ 18 ವರ್ಷ ಮೇಲ್ಪಟ್ಟವರಿಗೆ ಚಿಕಿತ್ಸೆ ಸಿಗುತ್ತೆ, ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಲಕ್ಷ ಸಂಖ್ಯೆಯಲ್ಲಿ ಜನ ನೋಂದಣಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮೇ 1ನೇ ತಾರೀಕಿಂದ ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಕಾಡುತ್ತಾ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಕೊಡೋದೇ ಈಗ ಸರ್ಕಾರದ ಮುಂದಿರುವಂತ ದೊಡ್ಡ ಸವಾಲಾಗಿದೆ. ಸೂಕ್ತ ಲಸಿಕೆ ಪೂರೈಕೆ ಇಲ್ಲದೆ ಸಂಕಷ್ಟದಲ್ಲಿ ಸರ್ಕಾರ ಇದೆ. 1 ಕೋಟಿ ಕೋವಿಶೀಲ್ಡ್ ಲಸಿಕೆಗೆ ಈಗ ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ. ಸೂಕ್ತ ಲಸಿಕೆ ಪೂರೈಕೆ ಇಲ್ಲದೆ ಸರ್ಕಾರ ಸಂಕಷ್ಟದಲ್ಲಿ ಇದೆ. ಮೇ 1ನೇ ತಾರೀಕಿನ ಮೇಲೆ 18 ವರ್ಷ ಮೇಲ್ಪಟ್ಟವರಿಗೆ ಈಗ ಲಸಿಕೆ ಕೊಡಬೇಕಾಗಿದೆ. ನೋಡಿದ್ರೆ ಲಸಿಕೆ ಶಾರ್ಟೇಜ್ ಆಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಲಸಿಕೆ ಇಲ್ಲ, ಲಸಿಕೆ ಬಂದ ಮೇಲೆ ಅದನ್ನ ಪೂರೈಕೆ ಮಾಡಲಾಗುತ್ತೆ, ಕೊಡಲಾಗುತ್ತೆ ಅಂತ ಬೋರ್ಡ್ಗಳನ್ನ ಹಾಕಿದ್ರು. ಈಗ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಎದುರಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೆ ಸದ್ಯಕ್ಕೆ ಲಸಿಕೆ ಕೊರತೆ ಕಾಡಬಹುದು. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡೋದಕ್ಕೆ ಈಗ 3 ರಿಂದ 3.5 ಕೋಟಿ ವ್ಯಾಕ್ಸಿನ್ ಬೇಕಾಗುತ್ತೆ. ಸದ್ಯ ರಾಜ್ಯದಲ್ಲಿ ಅಷ್ಟಿಲ್ಲ, ಶೀಘ್ರದಲ್ಲೇ 4 ಲಕ್ಷ ಲಸಿಕೆ ಬರುತ್ತೆ ಅಂತ ಸುಧಾಕರ್ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯಾವಾಗ ಬರುತ್ತೆ ಆ ಬಗ್ಗೆ ಮಾತ್ರ ನಿಖರವಾದಂತ ಮಾಹಿತಿ ಸರ್ಕಾರಕ್ಕೆ ಇಲ್ಲ. ಶೀಘ್ರದಲ್ಲೇ ಅಂತಷ್ಟೇ ಹೇಳ್ತಾ ಇದ್ದಾರೆ. ಲಸಿಕೆ ಜೊತೆಗೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಲಸಿಕೆಯನ್ನ ಕೊಡೋದಕ್ಕೆ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಬ್ಬಂದಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಖಾಸಗಿ ಆಸ್ಪತ್ರೆಯಲ್ಲಿಯೂ ಕೂಡ ದಿನಕ್ಕೆ ಇವಾಗ 10 ವಯಲ್ ಬೇಡಿಕೆ ಇದ್ದೇ ಇದೆ. ಸರ್ಕಾರಿ ಆಸ್ಪತ್ರೆ ಅಲ್ಲ ನಾವು ಹೇಳ್ತಿರೋದು, ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದರೆ ಸಪ್ಲೈ ಕಡಿಮೆ ಇರೋದ್ರಿಂದ ಈ ಸಮಸ್ಯೆ ಇದೀಗ ಎದುರಾಗಿರೋದು. ಬಟ್ ಮೇ 1ನೇ ತಾರೀಕಿನ ಮೇಲೆ ಮತ್ತಷ್ಟು ಸಮಸ್ಯೆ ಆಗೋದಂತೂ ಕನ್ಫರ್ಮ್ ಈಗ. ಯಾಕಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಮೇ 1ನೇ ತಾರೀಕಿಂದ ಲಸಿಕೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೋಡಿದ್ರೆ ಕೊರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೂಕ್ತ ಲಸಿಕೆ ಪೂರೈಕೆ ಅಂತೂ ಇಲ್ಲ. ಹಾಗಾಗಿ ಸರ್ಕಾರ ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿದ್ದಿದೆ. ಇನ್ನು 1 ಕೋಟಿ ಲಸಿಕೆಗೆ ಸರ್ಕಾರದಿಂದ ಆರ್ಡರ್ ಬಂದಿದೆ. ಆರ್ಡರ್ ಮಾಡಿರೋ ಲಸಿಕೆ ಬಂದ ಮೇಲೆ ನಾವು ನೀಡ್ತೀವಿ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ 1ನೇ ತಾರೀಕು ಲಸಿಕೆ ನೀಡೋದು ಡೌಟ್ ಅನ್ನೋ ಮಾತನ್ನು ಕೂಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಆರ್ಡರ್ ಮಾಡಿದೀವಿ, ಆ ಲಸಿಕೆ ಬಂದ ಮೇಲೆ ನಾವು ಕೊಡ್ತೀವಿ ಅಂತ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಮೇ 1ನೇ ತಾರೀಕು ಲಸಿಕೆ ನೀಡೋದು 18 ವರ್ಷ ಮೇಲ್ಪಟ್ಟವರಿಗೆ ಡೌಟ್ ಅಂತ ಅವರೇ ಹೇಳಿದ್ದಾರೆ. ಲಸಿಕೆ ಬಂದ ಮೇಲೇನೆ 18 ವರ್ಷ ಮೇಲ್ಪಟ್ಟವರಿಗೆ ಕೊಡೋದಕ್ಕೆ ಆಗೋದು ಅಂತ ರವಿಕುಮಾರ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಇವ್ರ ಮಾತಿಂದಾನೇ ಗೊತ್ತಾಗ್ತಾ ಇದೆ ಪರೋಕ್ಷವಾಗಿ ಮೇ 1ರಿಂದ ಲಸಿಕೆ ಸಿಗೋದು ಡೌಟ್ ಅಂತ. ಈಗಾಗಲೇ ನಿಮಗೆ ಗೊತ್ತಿರೋದ ನಾವು 1 ಕೋಟಿ ಲಸಿಕೆ ಪ್ರೊಕ್ಯೂರ್ ಮಾಡೋಕ್ಕೆ ಆರ್ಡರ್ ಈಗಾಗಲೇ ಪ್ಲೇಸ್ ಮಾಡಿದ್ದೀವಿ. ಅದು ಬಂದ ನಂತರ ನಾವು ಲಸಿಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಕೋಟಿ, 2 ಕೋಟಿ, ಇನ್ನೊಂದು ಎಕ್ಸ್ಟ್ರಾ 1 ಕೋಟಿಗೆ ಕೂಡಲೇ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಇವತ್ತು ನಿರ್ಣಯ ತೊಗೊಂಡಿದ್ದಾರೆ. ಅದನ್ನು 1 ಕೋಟಿಗೆ ಆರ್ಡರ್ ಪ್ಲೇಸ್ ಮಾಡಿಬಿಡ್ತೀವಿ. ಟೋಟಲ್ 2 ಕೋಟಿಗೆ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಲಸಿಕೆ ಬಂದ ನಂತರ ಬಂದ ಕೂಡಲೇ ನಾವು ಲಸಿಕೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ಸರ್ಕಾರ ಆರೋಗ್ಯ ಇಲಾಖೆ ಪದೇ ಹೇಳ್ತಿರೋದು ಎಲ್ಲರೂ ಅರ್ಹರಿರೋರು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ ಅಂತ. ಈಗ ನೋಡಿದ್ರೆ ಲಸಿಕೆ ಕೊರತೆ ಇದೆ ಅನ್ನೋದನ್ನ ರವಿಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಮೇ 1ನೇ ತಾರೀಕಿನ ನಂತರ ಪರಿಸ್ಥಿತಿ ಏನಿರುತ್ತೆ? ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರ ಕತೆ ಏನು? ಶರ್ಮಿತಾ, ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಬಾವಿ ತೋಡ್ಲಿಕ್ಕೆ ನೀರಿಗಾಗಿ ಬಾವಿ ತೋಡದ್ರಂತೆ ಅಂತ ಹೇಳಿ. ಇದೀಗ ಲಸಿಕಾ ಮಹಾ ಅಭಿಯಾನವನ್ನ ಶುರು ಮಾಡೋ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ 1 ಕೋಟಿ ಲಸಿಕೆಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದೆ. ಮಾತ್ರವಲ್ಲ, ಉತ್ಪಾದಕರಿಗೆ 400 ಕೋಟಿಯನ್ನ ರಾಜ್ಯ ಸರ್ಕಾರದಿಂದ ಮೀಸಲಿಟ್ಟು ಉತ್ಪಾದಕರಿಗೆ ರಿಕ್ವೆಸ್ಟ್ ಅನ್ನ ಮಾಡಿದೆ. ಆದ್ರೆ ಆ 1 ಕೋಟಿ ಲಸಿಕೆ ರಾಜ್ಯಕ್ಕೆ ಲಭ್ಯವಾಗೋದು ಮುಂದಿನ ತಿಂಗಳ 3ನೇ ವಾರದಲ್ಲಿ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಪ್ರೆಷರ್ ಇದೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ
16 ಕೋಟಿ ಲಸಿಕೆ ಮಾತ್ರ ರವಾನೆ ಮಾಡಿದೆ. ನಮ್ಮ ರಾಜ್ಯಕ್ಕೆ ಒಟ್ಟು ಬೇಕಾಗಿರುವಂಥದ್ದು 6,34,00,000 ಲಸಿಕೆ ಬೇಕಾಗುತ್ತೆ. 18 ವರ್ಷದ ಮೇಲ್ಪಟ್ಟಿನವರ ಲೆಕ್ಕ ನಾನು ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ 18 ವರ್ಷದ ಮೇಲ್ಪಟ್ಟವರು ನಮ್ಮ ರಾಜ್ಯದಲ್ಲಿಯೇ 3,17,00,000 ಇದ್ದಾರೆ. 3,17,00,000ಕ್ಕೆ 2 ಲಸಿಕೆ ಅಂತ ಹೇಳಿದ್ರೆ ಅದು 6,34,00,000 ಆಗುತ್ತೆ. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಲಸಿಕೆಯ ಲಭ್ಯತೆ ಇಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ 1 ಕೋಟಿ ಲಸಿಕೆಯನ್ನ ಮನವಿ ಮಾಡಿದ್ರು ಕೂಡ ಉತ್ಪಾದಕರು ಅಷ್ಟು ಸುಲಭವಾಗಿ ಅಷ್ಟು ವೇಗವಾಗಿ ಉತ್ಪಾದನೆ ಮಾಡಿ ರಾಜ್ಯಕ್ಕೆ ಕಳಿಸುವಂತ ಸಾಧ್ಯತೆ ತೀರಾ ಕಡಿಮೆ. ಸಾಧ್ಯವಾದರೆ ಅದು ಮೇ ತಿಂಗಳ ಮೂರನೇ ವಾರದಲ್ಲಿ ನಮ್ಮ ರಾಜ್ಯಕ್ಕೆ ಲಸಿಕೆಗಳು ಲಭ್ಯವಾಗಬಹುದು. ಆದರೆ ಏನು ದೊಡ್ಡ ಅಭಿಯಾನವನ್ನ ಮಹಾಯಜ್ಞವನ್ನ ಮೇ 1ರಿಂದ ಇಡೀ ಲಸಿಕಾ ಅಭಿಯಾನ ಶುರುವಾಗುತ್ತೆ. ಆ ಲಸಿಕಾ ಅಭಿಯಾನ ಶುರುವಾಗೋದು ರಾಜ್ಯದಲ್ಲೂ ಕೂಡ ಡೌಟ್ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಎಲ್ಲೊಂದ್ ಕಡೆ 18 ವರ್ಷದವರು ಮೇಲ್ಪಟ್ಟವರು ಸಾಕಷ್ಟು ಜನ ಕೋವಿನ್ ಆಪ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ರಿಜಿಸ್ಟರ್ ಮಾಡ್ಕೊಳ್ತಿದ್ರು ಕೂಡ ಅವರಿಗೆ ಲಸಿಕೆ ಲಭ್ಯವಾಗುವುದಿಲ್ಲ. ಒಂದು ವೇಳೆ ಹಾಗೂ ಅಭಿಯಾನವನ್ನ ಶುರು ಮಾಡಲೇಬೇಕು ಅಂತ ಹೇಳಿದ್ರೆ 45 ವರ್ಷದ ಮೇಲ್ಪಟ್ಟವರಿಗೆ 60 ವರ್ಷದ ಮೇಲ್ಪಟ್ಟವರಿಗೆ ಲಸಿಕೆಯ ನೀಡುವುದನ್ನ ಕಡಿತಗೊಳಿಸಬೇಕಾಗುತ್ತೆ ಅಥವಾ ಬಹುತೇಕ ರದ್ದು ಮಾಡಬೇಕಾಗುತ್ತೆ. ಆದಾಗ ಮಾತ್ರ 18 ವರ್ಷದ ಮೇಲ್ಪಟ್ಟವರಿಗೆ ಲಸಿಕೆ ಲಭ್ಯವಾಗುತ್ತೆ ಅಂತ ಹೇಳಲಾಗ್ತಿದೆ. ಇದೀಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರೇ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಲಸಿಕೆಗಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ, ಅದಕ್ಕಾಗಿ ಸರ್ಕಾರ 400 ಕೋಟಿಯನ್ನು ಬಿಡುಗಡೆ ಮಾಡಿದೆ. ಆದರೆ ಸದ್ಯಕ್ಕೆ ಮೇ 1ಕ್ಕೇನೆ ನಮಗೆ ಲಸಿಕೆ ಸಿಗೋದು ಡೌಟ್ ಅಂತ ಹೇಳಿದರೆ ಅದ್ರ ಮೂಲಕ ಪರೋಕ್ಷವಾಗಿ ಮೇ 1ರಂದು ಲಸಿಕೆ ಅಭಿಯಾನ ಶುರು ಆಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಅವ್ರ ಮಾತುಗಳಲ್ಲೇ ನೀಡಿದ್ದಾರೆ. ಹಾಗಾದ್ರೆ ಏನು ಕೇವಲ ಇದು ನಮ್ಮ ರಾಜ್ಯದ ಕಥೆಯಲ್ಲ, ಇಡೀ ದೇಶದಲ್ಲೂ ಕೂಡ ಮೇ 1ರಂದು ಲಸಿಕಾ ಅಭಿಯಾನ ಹೋಪ್ ಡೇ ಅಂತ ಏನೋ ಆರಂಭ ಮಾಡಲಿಕ್ಕೆ ಹೊರಟಿದ್ರು. ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ದೆಹಲಿಯಲ್ಲೂ ಅದೇ ಪರಿಸ್ಥಿತಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲೂ ಕೂಡ ಲಸಿಕೆಯ ಕೊರತೆ, ಲಸಿಕೆಯ ಅಭಾವ ಎದ್ದು ಕಾಣಿಸ್ತಾ ಇದೆ. ಸೊ ಹೀಗಾಗಿ ಲಸಿಕಾ ಅಭಿಯಾನ ಸದ್ಯಕ್ಕಂತೂ ಪೂರ್ಣವಾಗೋದಿಲ್ಲ. ಆರಂಭವಾದ್ರೂ ಕೂಡ ಅದು ಕೇವಲ 1 ದಿನದ ಸಾಂಕೇತಿಕ ಆರಂಭ ಆಗುತ್ತೆ ಹೊರತಾಗಿ ನಿಜವಾದ ಸರ್ಕಾರದ ಉದ್ದೇಶ ಏನಿತ್ತು, ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇತ್ತು, ಅದು ಸಾಫಲ್ಯ ಆಗುವಂತೆ ಕಾಣಿಸ್ತಾ ಇಲ್ಲ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದಶರಥ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಯೋ ವಿಜ್ಞಾನಿ ಆಗಿರುವಂತ ದಿವ್ಯಾ ಚಂದ್ರಾಧರ್ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ಅವರೇ, ಸರ್ಕಾರ ಎಲ್ಲರೂ ಕೂಡ ಉತ್ಸುಕರಾಗಿ ಬನ್ನಿ ಲಸಿಕೆ ಹಾಕಿಸ್ಕೊಳ್ಳಿ, ಅದರಲ್ಲೂ ನಿನ್ನೆ 4 ಗಂಟೆ ಮೇಲೆ ರಿಜಿಸ್ಟ್ರೇಷನ್ ಓಪನ್ ಮಾಡಿದ ತಕ್ಷಣ ಲಕ್ಷಾಂತರ ಸಂಖ್ಯೆಯಲ್ಲಿ ಯೂತ್ಸ್ ನಾವು ಹಾಕಿಸ್ಕೊಳ್ಳೇಬೇಕು, ಕೊರೋನಾ ಕಟ್ ಹಾಕಬೇಕು ಅಂತ ಪಣ ತೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು. ಬಟ್ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಆಗ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ಇವಾಗಲೇ ನಮ್ದು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ 2 ಲಸಿಕೆಗಳು ಭಾರತದಲ್ಲಿ. ಸ್ಪಟ್ನಿಕ್ ಕೂಡ ಈಗಾಗಲೇ DCGI ಇಂದ ಕ್ಲಿಯರೆನ್ಸ್ ಬಂದಿದೆ ನಮ್ಗೆ, ಸ್ಪಟ್ನಿಕ್ ವ್ಯಾಕ್ಸಿನ್ ಕೂಡ ಯೂಸ್ ಮಾಡ್ಬೋದು ಅಂತ. ಮೇ 1 ಇಂದ 18+ ಯಾರು ಬೇಕಾದ್ರೂ ಹಾಕ್ಸ್ಕೋಬಹುದು ಅಂತ ಕೋವಿನ್ ಆಪ್ ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ ಡೀಟೇಲ್ಸ್ ನ, ಯಾರಿಗೆ ಲಸಿಕೆ ಹಾಕ್ಸ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಬಟ್ ರಾಜ್ಯ ಸರ್ಕಾರದಿಂದನೂ ಇಷ್ಟು ಕೋಟಿ ಲಸಿಕೆಗಳು ಬೇಕು ನಮ್ಗೆ ಪೂರೈಸಕ್ಕೆ ಅಂತ ಕೇಂದ್ರ ಕೇಳಿದ್ದಾರೆ. ಬಟ್ ಕಂಪ್ಲೀಟ್ ಆಗಿ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಪೂರೈಕೆ ಆಗ್ತಿಲ್ಲ. ಈವನ್ ಸರ್ಕಾರದಿಂದ ಕೂಡ 1,500 ಕೋಟಿ ಭಾರತ್ ಬಯೋಟೆಕ್ ಅನ್ನೋ ಕಂಪನಿಗೆ ನಿಮ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಕ್ಕೆ ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಸರ್ಕಾರನು ಅವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಏನ್ ಬೇಕೋ ಅದು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಮಾಡಿದ್ದಾರೆ. ಕೋವಿಶೀಲ್ಡ್ ಕೂಡ ಎಕ್ಸ್ಪೋರ್ಟ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರದ್ದು ಕೊಲಾಬರೇಷನ್ ಇದ್ದಿದ್ದು ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ಟೆಕ್ನಾಲಜಿ ಕಂಪನಿ ಜೊತೆ. ಅದ್ರ ಪ್ರಕಾರ ಅವರು UK ಇಷ್ಟು ಕೋಟಿ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲೇಬೇಕು ಅನ್ನೋ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು. ಬಟ್ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಿದವರು ವ್ಯಾಕ್ಸಿನ್ಸ್ ನ. ಬಟ್ ಇವ್ರ ಅಗ್ರಿಮೆಂಟ್ ಮುಂಚೆನೆ ಮಾಡಿಸ್ಕೊಂಡ್ರಿಂದ ಇವ್ರು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೋರ್ಟ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಭಾರತ್ ಬಯೋಟೆಕ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸ್ಪಟ್ನಿಕ್ ಅನ್ನೋ ಹೊಸ ವ್ಯಾಕ್ಸಿನ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ ಒಂದೆರಡು ವ್ಯಾಕ್ಸಿನ್ಸ್ ಪೈಪ್ ಲೈನ್ ಇದೆ. ಇದನ್ನೆಲ್ಲ ನೋಡ್ಕೊಂಡ್ರೆ ವ್ಯಾಕ್ಸಿನ್ಸ್ ಪೂರೈಕೆ ಆಗತ್ತೆ. ಬಟ್ ಇವಾಗಿರೋ ರಿಕ್ವೈರ್ಮೆಂಟ್ ಗೆ ಮೇ 1 ಇಂದ ಸಪ್ಲೈ ಆಗೋ ಚಾನ್ಸಸ್ ಇದೆಯಾ? 18 ವರ್ಷ ಮೇಲ್ಪಟ್ಟವ್ರು ತಗೊಳಕ್ ಎಲ್ಲರಿಗೂ ಸಿಗುವಂತ ಚಾನ್ಸಸ್ ಇಲ್ಲ. ಇವಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಇದಾಗುತ್ತೆ. ಕೋವಿನ್ ಆಪ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡಿಸ್ಕೊಡ್ತಾರೋ ಅವ್ರ ನಿಯರೆಸ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಯಾರ್ಯಾರು ಅಲ್ಲಿ ಸ್ಲಾಟ್ಸ್ ಅವೈಲಬಿಲಿಟಿ ಇರುತ್ತೋ, ಯಾರಿಗ್ ಸ್ಲಾಟ್ ಸಿಕ್ಕಿರುತ್ತೋ ಅವರು ವ್ಯಾಕ್ಸಿನ್ ಹಾಕೋಬಹುದು. ಇಲ್ಲ ಅಂದ್ರೆ
ಮೇ ಫಸ್ಟೇ ಅಂತ ಅಲ್ಲ, ಇನ್ನು ಕೆಲವಾರು ದಿನಗಳು ಮೇ ಬಿ ತಿಂಗಳು ಆಗ್ಬೋದು ಎಲ್ಲಾರು ಅಂದಾಜ್ ಎಷ್ಟು ತಿಂಗಳು ಪೋಸ್ಟ್ಪೋನ್ ಆಗ್ಬೋದು ಇದು ಅಂತ ಅಂದಾಜು ನನ್ನ ಪ್ರಕಾರ ಇನ್ನು 3 ತಿಂಗಳು ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿನಿಮಮ್, ಮ್ಯಾಕ್ಸಿಮಮ್ ಇನ್ನು ಎಕ್ಸ್ಪ್ಯಾಂಡ್ ಆಗ್ಬೋದು. ಬಟ್ ಇನ್ ಕೇಸ್ ನಾವು ಕೆಪಾಸಿಟಿ ಇನ್ಕ್ರೀಸ್ ಮಾಡಿ ಬೇರೆ ಬೇರೆ ವ್ಯಾಕ್ಸಿನ್ ಇಂಡಿಯಾದಲ್ಲಿ ಅಪ್ರೂವಲ್ ಕೊಟ್ರೆ, ಈ ತರ ಬೇರೆ ಬೇರೆ ಸ್ಟೆಪ್ಸ್ ತಗೊಂಡ್ರೆ ಆಗ ನಾವು ಕಡಿಮೆ ಮಾಡ್ಬೋದು. ಇವ್ರು ಅನೌನ್ಸ್ ಮಾಡೋಕ್ಕೂ ಮುಂಚೆ ಇದೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ಅನ್ಸುತ್ತಾ ದಿವ್ಯಾ? ಯಾಕಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹುಡ್ಕೊಂಡು ಹೋದ್ರೆ ಇವರು. ಇಲ್ಲಿ ಏನಾಯ್ತು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿರೋದು ಡೆತ್ಸ್ ಜಾಸ್ತಿ ಆಗಕ್ ಶುರುವಾಯ್ತು. ಇವಾಗ 18+ ಸೆಕೆಂಡ್ ವೇವ್ದು ವಿಶೇಷತೆನೆ 18+ ಯಂಗ್ ಏಜ್ ಅಲ್ಲಿ ಇರೋರು ತುಂಬಾ ಜನ ಸಾಯ್ತಾ ಇದ್ರು. ನಾವು ಓಲ್ಡ್ ಏಜ್ ವಾರಿಯರ್ಸ್ ಇವ್ರನ್ನ ವ್ಯಾಕ್ಸಿನೇಷನ್ ಅಲ್ಲಿ ಕಂಪ್ಲೀಟ್ ಮುಳುಗೋಗಿದ್ವಿ ಫಸ್ಟ್ ವೇವ್ ಅಲ್ಲಿ. ಆದ್ರೆ ಇಲ್ಲಿ ಯಂಗ್ ಏಜ್ ಇಸ್ ದ ಫ್ಯೂಚರ್ ಆಫ್ ದ ಕಂಟ್ರಿ, ಅವ್ರನ್ನ ಇಗ್ನೋರ್ ಮಾಡಿದ್ರು. ಅಂತ ಟೈಮಲ್ಲಿ ಇವಾಗ ಅವ್ರಿಗೆ ವ್ಯಾಕ್ಸಿನೇಟ್ ಆಗ್ಲೇಬೇಕಾಗ ಬಂತು. ಅವಾಗ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡ್ರು. ಸಪ್ಲೈಯು ಡಿಮ್ಯಾಂಡ್ ಮ್ಯಾಚ್ ಆಗ್ತಿಲ್ಲ ಇಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೆ ವ್ಯಾಕ್ಸಿನ್, ಎಲ್ಲರೂ ಕೋವಿನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಅವ್ರ ಸುತ್ತ ಇದರಲ್ಲಿ ದಿನಕ್ಕೆ 200 ಜನಕ್ಕೆ ಒಂದೊಂದು ಸೆಂಟರ್ ಅಲ್ಲಿ ದಿನಕ್ಕೆ 200 ಜನಕ್ಕೆ ವ್ಯಾಕ್ಸಿನೇಟ್ ಮಾಡ್ಬೋದು ಅನ್ನೋಂತ ಕೆಪಾಸಿಟಿ ಇರುತ್ತೆ. ನಮ್ ನಂಬರ್ ಆಫ್ ಸೆಂಟರ್ಸ್ ನ ನೋಡ್ಕೊಳ್ಳಿ, ನಂಬರ್ ಆಫ್ ಪೀಪಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಮ್ಯಾಚ್ ಆಗೋದು ಇಲ್ಲ. ಸೊ ಇದು ತುಂಬಾ ದಿನಗಳು ಹಿಡಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ, ತಿಂಗಳುಗಳು ಹಿಡಿಯುತ್ತೆ. ಥ್ಯಾಂಕ್ ಯು ದಿವ್ಯಾ ಅವರೇ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಇದು 18+ ಅಷ್ಟೇ ಅಲ್ಲ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೂ ಕೂಡ ಲಸಿಕೆ ಕೊಡಬೇಕು ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನು ಮಾಡಿದ್ದಾರೆ. ಗರ್ಭಿಣಿಯರು, ಮಕ್ಕಳು ಬಿಟ್ಟು ಎಲ್ರಿಗೂ ಲಸಿಕೆಯನ್ನ ಕೊಡಬೇಕು, ಲಸಿಕೆ ಕೊರತೆಯನ್ನ ಸರ್ಕಾರವೇ ಸರಿದೂಗಿಸಬೇಕು ಅಂತ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರವೇ ಉಚಿತ ಲಸಿಕೆ ಒದಗಿಸಬೇಕು, ಪ್ರತಿಯೊಬ್ಬರೂ ಲಸಿಕೆ ಪಡೆಯುವಂತಾಗಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಗರ್ಭಿಣಿಯರು, ಮಕ್ಕಳನ್ನ ಬಿಟ್ಟು 18 ವರ್ಷ ಕೆಳಗಿನವರಿಗೂ ಕೂಡ ನೀವು ಲಸಿಕೆಯನ್ನ ಕೊಡಬೇಕು, ಕೇಂದ್ರ ಸರ್ಕಾರ ಉಚಿತವಾಗಿ ಲಸಿಕೆ ನೀಡಬೇಕು ಅನ್ನೋ ಆಗ್ರಹವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗ 18 ವರ್ಷದ ಮೇಲ್ಪಟ್ಟವರಿಗೆಲ್ಲ ಮೇ 1ನೇ ತಾರೀಕಿನಿಂದ ವ್ಯಾಕ್ಸಿನೇಷನ್ ಆಗ್ತೀವಿ ಅಂತ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಚಿಕ್ಕ ವಯಸ್ಸಿನವ್ರಿಗೂ ಕೂಡ ಕೊರೋನಾ ರೋಗ ಬರ್ತಾ ಇದೆ, ಎಲ್ರಿಗೂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಾಣಂತಿಯರು, ಮಕ್ಕಳು ಬಿಟ್ಟು ಇನ್ನು ಉಳಿದ ಎಲ್ಲ ವಯಸ್ಸಿನವ್ರಿಗೂ ಕೂಡ ಕಡ್ಡಾಯವಾಗಿ ಮಾಡಬೇಕು. ವ್ಯಾಕ್ಸಿನೇಷನ್ ಕೊರತೆ ಇದೆ ದೇಶದಲ್ಲಿ. ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಸಪ್ಲೈ ವ್ಯಾಕ್ಸಿನ್ ಟು ಆಲ್ ಸ್ಟೇಟ್ಸ್. ಈಗ 18 ಇನ್ನು ಉಡುಪಿಯಲ್ಲಿ ಕೊರೋನಾ ಲಸಿಕೆಗೂ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಸೋಂಕು ಹೆಚ್ಚಾಗ್ತಾ ಇದ್ದಂತೆ ವ್ಯಾಕ್ಸಿನ್ಗೆ ಬೇಡಿಕೆ ಬರ್ತಾ ಇದೆ. ವ್ಯಾಕ್ಸಿನ್ಗೆ ನಿತ್ಯ ನೋಂದಾಯಿಸ್ತಾ ಇದ್ದಾರೆ 200ರಿಂದ 500 ಜನ. ಆಗ್ಲಿಂದು ಹೇಳ್ತಾ ಇದೀವಿ, ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಲಸಿಕೆಗೆ, ಆದ್ರೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಉಡುಪಿಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಸೋಂಕು ಹೆಚ್ಚಾಗ್ತಾ ಇದ್ದಂತೆ ಜನ ಈಗ ಸ್ವಯಂ ಪ್ರೇರಣೆಯಿಂದ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಒಂದು ದಿನಕ್ಕೆ 200ರಿಂದ 500 ಜನ ನೋಂದಾಯಿಸ್ಕೊಳ್ತಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ವ್ಯಾಕ್ಸಿನ್ ಹಾಕ್ಸೋಕೆ ಈಗ ಬಂದಿದ್ದಾರೆ. ಅರ್ಧಕ್ಕರ್ಧ ಜನ ವಾಪಸ್ ಹೋಗಿದ್ದಾರೆ. ನಿನ್ನೆ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಿದ್ದು ಕೇವಲ 200 ಡೋಸ್ ಲಸಿಕೆ ಮಾತ್ರ. ಮೇ 1ನೇ ತಾರೀಕಿಂದ ಈಗ 18 ವರ್ಷ ಮೇಲ್ಪಟ್ಟವರಿಗೂ ಕೊರೋನಾ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಸರ್ಕಾರನೇ ಘೋಷಣೆ ಮಾಡಿಬಿಟ್ಟಿದೆ. ರಿಜಿಸ್ಟ್ರೇಷನ್ ನಿನ್ನೆ ಸಂಜೆಯಿಂದನೇ ಸ್ಟಾರ್ಟ್ ಆಗಿದೆ. 12 ಲಕ್ಷ ಜನ ಇರುವಂತ ಉಡುಪಿ ಜಿಲ್ಲೆಗೆ ಕೇವಲ 12,000 ಲಸಿಕೆ ಇಲ್ಲಿ ತನಕ ಸಪ್ಲೈ ಆಗಿದೆ. ಕೊರೋನಾ ಲಸಿಕೆ ಇಲ್ಲದ ಕಾರಣ ಸಾರ್ವಜನಿಕರು ಅಫ್ಕೋರ್ಸ್ ನಾವು ಆನ್ಲೈನ್ ಮುಖಾಂತರನೇ ಬಂದಿದ್ದೀವಿ, ಡೇಟ್ ಎಲ್ಲ ನೀವೇ ಕನ್ಫರ್ಮ್ ಮಾಡಿದ್ದೀರಾ, ಇಲ್ಲಿ ಬಂದ ಮೇಲೆ ಲಸಿಕೆ ಇಲ್ಲ ಅಂದ್ರೆ ಹೆಂಗೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸೋಂಕು ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ಲಸಿಕೆಯ ಕೊರತೆ ಇದೆ. ಇದು ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಉಡುಪಿಯಲ್ಲೂ ಈಗ ಲಸಿಕೆ ಕೊರತೆ ಎದುರಾಗಿದೆ. ಲಸಿಕೆ ಇಲ್ಲದೆ ಜನ ಅರ್ಧಕ್ಕರ್ಧ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಈಗ ಏನ್ ದಿಢೀರ್ ಅಂತ ಬಂದವರಲ್ಲ ಇವರೆಲ್ಲ, ಮೊದಲೇ ನೋಂದಣಿ ಮಾಡ್ಕೊಂಡೇ ಬಂದಿರೋದು, ಕನ್ಫರ್ಮೇಶನ್ ಡೇಟ್ ಟೈಮ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡೇ ಬಂದಿರ್ತಾರೆ. ಬಟ್ ಅಲ್ಲಿಗೆ ಬಂದ ಮೇಲೆ ಇಲ್ಲ ಅಂದಾಗ ಸಾರ್ವಜನಿಕರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುಂಚೆನೆ ನೀವು ಹೇಳಬೇಕಿತ್ತು, ಇನ್ಫಾರ್ಮ್ ಮಾಡಬೇಕಿತ್ತು. ಇಲ್ಲಿ ತನಕ ನಾವು ಬಂದಾದ್ಮೇಲೆ ಕ್ಯೂನಲ್ಲೆಲ್ಲ ಕಾದಾದ್ಮೇಲೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ? ವ್ಯಾಕ್ಸಿನ್ ಸಿಗುತ್ತೆ ಅಂತ ಸರ್ಕಾರನೇ ಹೇಳಿದೆ, ಇಲ್ಲಿ ಸಿಗ್ತಾ ಇಲ್ಲ ಯಾಕೆ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಿದ್ದಂಗೆ ಈಗ ಉಡುಪಿಲಿ ಒಂದಿನಕ್ಕೆ 200ರಿಂದ 500 ಜನ ನೋಂದಣಿ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಸಪ್ಲೈ ಇದೀಗ ಕಡಿಮೆಯಾಗಿದೆ, ಹಾಗಾಗಿ ಈ ಸಮಸ್ಯೆ ಇರೋದು. 12 ಲಕ್ಷ ಜನ ಇದ್ದಾರೆ, ನೋಡಿದ್ರೆ ಸಪ್ಲೈ ಆಗಿರೋದು 12,000 ಲಸಿಕೆ.
ವೆಲ್ಕಮ್ ಬ್ಯಾಕ್. ಮುಂದಿನ ದಿನಗಳಲ್ಲಿ ಕಾದಿದೆ ಮಹಾ ವಿಪತ್ತು. ಆಕ್ಸಿಜನ್ ಕೊರತೆಯಿಂದ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಆಕ್ಸಿಜನ್ ಅಭಾವದ ಬಗ್ಗೆ ಆತಂಕಕಾರಿ ಮಾಹಿತಿ ಇದು. ಈಗಲೇ ಜನ ಆಕ್ಸಿಜನ್ ಸರಿಯಾದ ಟೈಮಿಗೆ ಸಿಗ್ತಾ ಇಲ್ಲ, ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಸಿಗದೇ ಇರೋದ್ರಿಂದ ಸಾವನ್ನಪ್ತಾ ಇದ್ದಾರೆ. ಮುಂದಿನ ದಿನಗಳು ಭವಿಷ್ಯದಲ್ಲಿ ಮತ್ತಷ್ಟು ಅಪಾಯಕಾರಿ ದಿನಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಈ ಎಚ್ಚರಿಕೆಯನ್ನ ಕೊಟ್ಟಿದೆ. ಮೇ ತಿಂಗಳಲ್ಲಿ ಹೆಚ್ಚಿನ ಆಕ್ಸಿಜನ್ ಬೇಕಾಗಬಹುದು ಅಂತ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಅವರು ಆಘಾತಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೇ ತಿಂಗಳಲ್ಲಿ ನಾವು ನೋಡೋದಾದ್ರೆ 1400 ಮೆಟ್ರಿಕ್ ಟನ್ ಆಕ್ಸಿಜನ್ ಅಗತ್ಯ ಸಾಧ್ಯತೆ ಬರ್ಬೋದು. ಈಗಲೇ ಆಕ್ಸಿಜನ್ ಇಲ್ಲದೆ ಸೋಂಕಿತರು ಪರದಾಡ್ತಾ ಇದ್ದಾರೆ. ಆಕ್ಸಿಜನ್ ಜೊತೆಗೆ ರೆಮ್ಡೆಸಿವಿರ್ ಕೂಡ ಅಭಾವ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈಗ ಇವರು ಕೊಟ್ಟಿದ್ದಾರೆ. ಇನ್ನು ಮೇ ತಿಂಗಳಲ್ಲಿ ಪ್ರತಿದಿನ 35,000 ಸೋಂಕಿತರು ಪತ್ತೆಯಾಗಬಹುದು. 35,000 ಪೈಕಿ 30,000 ಸೋಂಕಿತರಿಗೆ ರೆಮ್ಡೆಸಿವಿರ್ನ ಅಗತ್ಯವಿದೆ. ಈ ತರ ಆಘಾತಕಾರಿ ವಿಚಾರವನ್ನು ಹೇಳಿದ್ದಾರೆ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ. ದಿನ ಕಳೆದಂತೆ ತಜ್ಞರು ಮತ್ತೆ ವೈದ್ಯರು ಕೊಡ್ತಿರುವಂತ ವಿಚಾರಗಳನ್ನ ಕೇಳಿದ್ರೆ ಒಂಥರ ಆಘಾತ ಆಗ್ತಿದೆ, ಆತಂಕ ಜಾಸ್ತಿ ಆಗ್ತಾ ಇದೆ. ಸಪ್ಲೈಯರ್ಸ್ ಏನಾಗಿದೆ, ಅವರು ಏನ್ ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಿದ್ರು ಅದನ್ನ ಮಾಡ್ತಾ ಇದಾರೆ ಅವರು. ಬಟ್ ಈ ಹೆಚ್ಚಿನ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಹತ್ರ. ಯಾರು ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾರೆ ಅವ್ರಿಗೆ ಅಡಿಕ್ವೇಟ್ ಅಮೌಂಟ್ ಆಫ್ ಲಿಕ್ವಿಡ್ ಆಕ್ಸಿಜನ್ ಅನ್ನ ಕೊಡಿ. ಯಾಕಂದ್ರೆ ನಮಗೆ ಕೇಂದ್ರ ಸರ್ಕಾರ ಒಂದು 800 ಮೆಟ್ರಿಕ್ ಟನ್ ಅಷ್ಟನ್ನ ಅಲಾಟ್ ಮಾಡಿದೆ. ಕರ್ನಾಟಕದಲ್ಲೇ ಒಂದು 700 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಎಲ್ಲಾ ಆಸ್ಪತ್ರೆಗಳಿಗೂ ಸಿಗೋ ರೀತಿ ನೋಡ್ಕೊಡಿ. ಯಾಕಂದ್ರೆ ನಮಗೆ ಇನ್ನ ಮುಂದಿನ ತಿಂಗಳು ಸುಮಾರು 1400 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಇದೇ ನಿಟ್ಟಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಆಕ್ಸಿಜನ್ ಸಪ್ಲೈಯರ್ಸ್ ಏನಾಗಿದೆ, ಅವರು ಏನ್ ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಿದ್ರು ಅದನ್ನ ಮಾಡ್ತಾ ಇದಾರೆ ಅವರು. ಬಟ್ ಈ ಹೆಚ್ಚಿನ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಹತ್ರ. ಯಾರು ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾರೆ ಅವ್ರಿಗೆ ಅಡಿಕ್ವೇಟ್ ಅಮೌಂಟ್ ಆಫ್ ಲಿಕ್ವಿಡ್ ಆಕ್ಸಿಜನ್ ಅನ್ನ ಕೊಡಿ. ಯಾಕಂದ್ರೆ ನಮಗೆ ಕೇಂದ್ರ ಸರ್ಕಾರ ಒಂದು 800 ಮೆಟ್ರಿಕ್ ಟನ್ ಅಷ್ಟನ್ನ ಅಲಾಟ್ ಮಾಡಿದೆ. ಕರ್ನಾಟಕದಲ್ಲೇ ಒಂದು 700 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಎಲ್ಲಾ ಆಸ್ಪತ್ರೆಗಳಿಗೂ ಸಿಗೋ ರೀತಿ ನೋಡ್ಕೊಡಿ. ಯಾಕಂದ್ರೆ ನಮಗೆ ಇನ್ನ ಮುಂದಿನ ತಿಂಗಳು ಸುಮಾರು 1400 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಇದೇ ನಿಟ್ಟಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಆಕ್ಸಿಜನ್ ಸಪ್ಲೈ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ಫನಾ ಅಧ್ಯಕ್ಷರು ಆಗಿರುವಂತಹ ಪ್ರಸನ್ನ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವರೇ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಒಂದ್ ಕಡೆ ನೋಡಿದ್ರೆ ಈಗ ಲಸಿಕೆ ಡಿಮ್ಯಾಂಡ್ ತಕ್ಕಂತೆ ಸಪ್ಲೈ ಇಲ್ಲ ಅಂತ ಒಂದು ಸುದ್ದಿ. ಇವಾಗ ನೋಡಿದ್ರೆ ಮುಂದಿನ ದಿನಗಳು ಮತ್ತಷ್ಟು ಅಪಾಯಕಾರಿ ಆಗಿರುತ್ತೆ, ಬೇಕಾದಂತ ಆಕ್ಸಿಜನ್ ಅಷ್ಟು ನಮಗೆ ಸಿಗೋದಿಲ್ಲ ಅಂತ. ಸೊ ಏನೇನು ಎಚ್ಚರಿಕೆ ಕೊಡ್ತೀರಾ ಡಾಕ್ಟರ್ ನೀವೀಗ? ಎಚ್ಚರಿಕೆ ಅಂತ ಏನಿಲ್ಲಮ್ಮ, ನಾವೀಗ ಅದನ್ನ ಏನು ಶಾರ್ಟ್ ಫಾಲ್ ಇದೆ ಅದನ್ನ ರೆಡಿ ಮಾಡ್ಕೋಬೇಕಷ್ಟೇ. ಈಗ ನಮ್ಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 802 ಮೆಟ್ರಿಕ್ ಟನ್ ಅಲೋ ಮಾಡಿದೆ ಯೂಸ್ ಮಾಡ್ಲಿಕ್ಕೆ ಪರ್ ಡೇ. ಆಯ್ತಾ, ಮುಂದಿನ ದಿನಗಳಲ್ಲಿ ಕೇಸ್ ಜಾಸ್ತಿ ಆದ್ರೆ ಈಗ ತಜ್ಞರು ಹೇಳಿರುವ ಪ್ರಕಾರ ನಮಗೆ 1400 ಮೆಟ್ರಿಕ್ ಟನ್ ಅಷ್ಟು ಅವಶ್ಯಕತೆ ಬೀಳುತ್ತೆ ಇನ್ನ ನೆಕ್ಸ್ಟ್ 10 days ಅಲ್ಲಿ ಅಂತ ಅಂದಾಜು ಮಾಡಿದ್ದಾರೆ. ಈ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ ನೋಡಿ. ಸೊ ಆ ಮಿಕ್ಕಿರೋ 600 ಟನ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಸಪ್ಲೈ ಇಂದ ಎಲ್ಲಿಂದ ತರಿಸ್ಕೊಡೋದು, ಕೇಂದ್ರ ಸರ್ಕಾರ ಕೊಡುತ್ತಾ, ಕರ್ನಾಟಕದಲ್ಲೇ ಉತ್ಪತ್ತಿ ಆಗುತ್ತಾ ಏನು ಅನ್ನೋದನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮುಂದೆ ಆಗತಕ್ಕಂತ ಪ್ರಾಬ್ಲಮ್ ನ ಈಸಿಯಾಗಿ ನಿಭಾಯಿಸಬಹುದು. ಈಗ ರೆಮ್ಡೆಸಿವಿರ್ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಅದೇನು 35,000 ಒಂದು ಸ್ಟಾಟಿಸ್ಟಿಕ್ಸ್ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಡಾಕ್ಟರ್, ಅದ್ರ ಬಗ್ಗೆ ಇನ್ ಡೀಟೇಲ್ ಹೇಳೋದಾದ್ರೆ? ರೆಮಿಡಿಸಿವಿರ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲೇನಾಗಿದೆ, ಈಗ ಕೇಂದ್ರ ಸರ್ಕಾರ ಅಲ್ಲೂ ಕೂಡ ನೋಡಿ ನಮ್ಗೆ ಬರೀ 1,22,000 ವಯಲ್ಸ್ ನ ಅಲೋ ಮಾಡಿದೆ ಪರ್ ಮಂತ್. ಬಟ್ ಅದು ನಮ್ಮ ಬೆಂಗಳೂರಿಗೂ ಸಾಕಾಗೋದಿಲ್ಲ, ಇಡೀ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಷ್ಟನ್ನ. ಸೊ ಮುಂದಿನ ದಿನಗಳಲ್ಲಿ ನಾವು 30,000 to 35,000 ಪಾಸಿಟಿವಿಟಿ ಕೇಸಸ್ ಬೆಂಗಳೂರಲ್ಲೇ ಬಂದ್ಬಿಟ್ರೆ ನಮಗೆ ಬೆಂಗಳೂರು ಅಲೋನ್ಗೆ ಒಂದು 3 ಲಕ್ಷ ವಯಲ್ ಬೇಕಾಗತ್ತೆ. 3 lakh ವಯಲ್ಸ್ ಫಾರ್ ಬೆಂಗಳೂರು ಅಲೋನ್ ಬೇಕಾಗತ್ತೆ. ಇನ್ನ ಇಡೀ ರಾಜ್ಯಕ್ಕೆ ಸೇರಿಸ್ಕೊಂಡ್ರೆ 4-5 ಲಕ್ಷ ವಯಲ್ಗಳು ಬೇಕಾಗತ್ತೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವರಿಕೆ ಮಾಡ್ಕೋಬೇಕು. ಮತ್ತು ಹೆಚ್ಚಿನ ಒಂದು ಏನು ಅದು ಏನಾಗ್ತದೆ, ಡಿಪೆಂಡಿಂಗ್ ಆನ್ ದ ಮ್ಯಾನುಫ್ಯಾಕ್ಚರಿಂಗು ಮಾನಿಟರ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಇಂತಿಂತ ರಾಜ್ಯಕ್ಕೆ ಇಷ್ಟಿಷ್ಟು ಕೊಡಬೇಕು ಅಂತ. ಅದರಲ್ಲಿ ಹೆಚ್ಚಿನ ಪಾಲನ್ನ ಕೇಳಿ ತಗೋಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಡಾಕ್ಟರ್, ಇದ್ರ ಅಭಾವ ಎದುರಾಗಿದೆ ಅಲ್ಲ, ಇದಕ್ಕೆ ಈ ಸಿಚುವೇಶನ್ ನಾವು ಫೇಸ್ ಮಾಡ್ತಿರೋದಕ್ಕೆ ರೀಸನ್
ತುಂಬಾ ಜನ ಆಕ್ಸಿಜನ್ ಅನ್ನ ಅಗತ್ಯತೆ ಇಲ್ಲದೆ ಇದ್ರೂ ತಗೊಂಡೋಗಿ ಸ್ಟಾಕ್ ಮಾಡಿ ಇಟ್ಕೊಂಡಿರೋದು. ಇನ್ ಕೆಲವರು ಇವಾಗ ಈ ರೆಮ್ಡಿಸಿವಿರ್ ಎಷ್ಟೆಷ್ಟೋ ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಡಾಕ್ಟರ್ ಹತ್ರ ಸುಮ್ಮನೆ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡು ಹೋಗೋದು, ಆ ಮೆಡಿಸಿನ್ ತಗೊಂಡೋಗಿ ಇಟ್ಕೊಳ್ಳೋದು, ಮುಂದೆ ಒಂದಿನ ಯಾವತ್ತೋ ಬೇಕಾಗುತ್ತೆ ಅಂತ. ಸೊ ಈ ತರ ಮಾಡೋದ್ರಿಂದಾನು ನಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಿಲ್ಲ ಅಂತೀರಾ? ಅದರಿಂದಾನು ಒಂದು ಕೃತಕ ಅಭಾವ ಎದುರಾಗಿದೆ. ಈಗ ತುಂಬಾ ಜನ ಏನಾಗ್ತಾ ಇದಾರೆ, ಪ್ಯಾನಿಕ್ ಆಗ್ತಾ ಇದಾರೆ. ಆಕ್ಸಿಜನ್ ಸಿಲಿಂಡರ್ ಗಳನ್ನ ತಗೊಂಡೋಗಿ ಮನೆಗಳಲ್ಲಿ ಇಟ್ಕೋತಾ ಇದಾರೆ. ಮತ್ತೆ ರೆಮಿಡಿಸಿವಿರ್ ಇಂಜೆಕ್ಷನ್ ನಮ್ ಫ್ಯಾಮಿಲಿಗೆ 5-10 ಅಂತ ಅಲ್ಲಿ ಇಲ್ಲಿ ಕಾಳು ಸಂತೆಯಲ್ಲಿ ತಗೊಂಡು ಸ್ಟಾಕ್ ಮಾಡ್ಕೋತಿದ್ದಾರೆ. ಇದು ಎಲ್ಲದನ್ನು ಜನಗಳು ಬಿಡಬೇಕು. ಯಾಕಂದ್ರೆ ಇವತ್ತು ಯಾರಿಗೆ ಅವಶ್ಯಕತೆ ಇದೆ ಅದರದ್ದು ಅವ್ರಿಗೆ ಸಿಗಬೇಕು. ನಾಳೆ ಆಗುತ್ತೋ ಬಿಡುತ್ತೋ ಅದು ಭಗವಂತಂಗ್ ಗೊತ್ತಿರೋ ವಿಷಯ. ಅದಕ್ಕೋಸ್ಕರ ಪಾಪ ಯಾವ್ದೋ ಒಂದು ಡಿಸರ್ವಿಂಗ್ ಪೇಷಂಟ್ ಪ್ರಾಣನ ನಾವು ತೆಗಿಬಾರ್ದು ಅದನ್ನ ಮನೆಯಲ್ಲಿ ಇಟ್ಕೊಂಡು. ಈ ತರ ಇಟ್ಕೊಂಡಿರೋರೆಲ್ಲ ದಯವಿಟ್ಟು ಆಸ್ಪತ್ರೆಗಳಿಗೆ ಅದನ್ನ ದಾನ ಮಾಡಿ ಒಬ್ರು ಜೀವ ಉಳಿಸ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ. ಫೈನ್, ಥ್ಯಾಂಕ್ ಯು ಡಾಕ್ಟರ್ ಪ್ರಸನ್ನ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಕೋವಿಡ್ ನಿಧಿಗೆ ಸಚಿವರುಗಳ 1 ವರ್ಷದ ವೇತನವನ್ನ ನೀಡಲಾಗುತ್ತೆ. ಶಾಸಕರ 1 ತಿಂಗಳ ವೇತನವನ್ನ ನೀಡಲಾಗುತ್ತೆ. ಕೋವಿಡ್ ಪರಿಹಾರ ನಿಧಿಗೆ ಎಲ್ಲಾ ಮಂತ್ರಿಗಳು ವೇತನವನ್ನ ನೀಡ್ತೀವಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ ಮೀಟ್ ಅಲ್ಲಿ ಆಗಿರೋದು ವಿಚಾರ ಅಂತಂದ್ರೆ ಎಲ್ಲಾ ಸರ್ಕಾರಿ ನೌಕರರು, ಅದರಲ್ಲಿ ಈ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆಯನ್ನು ಹೊರತುಪಡಿಸಿ ಉಳಿದಂತ ಎಲ್ಲ ನೌಕರರದ್ದು ಕಟ್ ಮಾಡಬೇಕಾ ಏನು ಎತ್ತ ಚರ್ಚೆ ಆಗಿತ್ತಷ್ಟೇ. ಈಗ ಜನಪ್ರತಿನಿಧಿಗಳು ನಾವು ಕೋವಿಡ್ ನಿಧಿಗೆ ವೇತನವನ್ನ ಕೊಡ್ತೀವಿ, ಕೋವಿಡ್ ನಿಧಿಗೆ ಸಚಿವರುಗಳ 1 ವರ್ಷದ ವೇತನ, ಮಿನಿಸ್ಟರ್ಗಳದ್ದು 1 ವರ್ಷ, MLAಗಳದ್ದು 1 ತಿಂಗಳ ವೇತನ ಕೋವಿಡ್ ಪರಿಹಾರ ನಿಧಿಗೆ ಹೋಗುತ್ತೆ. ಎಲ್ಲ ನಾವು ಮಂತ್ರಿಗಳು 1 ವರ್ಷದ ಸಂಬಳವನ್ನು ನಾವು ಕೋವಿಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೋವಿಡ್ ಇದಕ್ಕೆ ಫಂಡಿಗೆ ನಾವು ಕೊಡ್ತಾ ಇದ್ದೀರಿ. ನಾವು ಕೊಡ್ತಾ ಇದ್ದೀರಿ. ಉಳಿದ ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಕೊಡ್ತಾ ಇದ್ದೀರಿ ನಾವು. ಹಾಸಿಗೆ ಕೊಡದೆ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಗಳು ಕಳ್ಳಾಟವನ್ನ ಮಾಡ್ತಾ ಇವೆ. ಆಸ್ಪತ್ರೆಗೆ ಬುದ್ಧಿ ಕಲಿಸೋದಕ್ಕೆ ಬಿಬಿಎಂಪಿ ಚಕ್ರ ವ್ಯೂಹವನ್ನ ಹೆಣೆದಿದೆ. ಬೆಡ್ ಇಲ್ಲ ಅನ್ನೋರ ಮೇಲೆ ಹದ್ದಿನ ಕಣ್ಣನ್ನ ಈಗ ಪಾಲಿಕೆ ಇಟ್ಟಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಎಷ್ಟೋ ಜನ ಈಗ ಬಿಬಿಎಂಪಿ ಮೊದಲೇ ಈ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ರೆ ಪ್ರಾಣ ಉಳಿಸ್ಕೊಳ್ತಿದ್ರೋ ಏನೋ. ಈಗ ವಿವಿಐಪಿಗಳಿಗೆ ಮಾತ್ರ ಬೆಡ್ ಇರುತ್ತೆ, ಬಡವರಿಗೆ ಬೆಡ್ ಇಲ್ಲ. ಖಾಸಗಿ ಆಸ್ಪತ್ರೆಗಳ ಕಳ್ಳಾಟಕ್ಕೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಹೊರಟಿದೆ. ಹಾಸಿಗೆ ಅವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಸಿಟಿಜನ್ ಹೆಲ್ಪ್ ಡೆಸ್ಕ್ ಇದೆ. ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಪಾಲಿಕೆ ನಾಗರಿಕ ಸೇವಾ ಕೇಂದ್ರ ಓಪನ್ ಮಾಡಿದ್ದಾರೆ. ಸದ್ಯಕ್ಕೆ ಪ್ರಾಯೋಗಿಕವಾಗಿ 25 ಖಾಸಗಿ ಆಸ್ಪತ್ರೆಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ವಿಕ್ರಮ್, ಅಪೋಲೋ, ಕೊಲಂಬಿಯಾ ಏಷ್ಯಾ, ರಾಮಯ್ಯದಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ಯಾರಿಗೆ ಇವ್ರು ಬೆಡ್ ಇದೆ ಅಂತ ಕೊಡ್ತಾರೆ, ಯಾರಿಗಿಲ್ಲ ಅಂತ ಹೇಳ್ತಾರೆ, ಏನು ಎತ್ತ, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಗಮನವಿಟ್ಟು ಪಾಲಿಕೆ ಸಿಬ್ಬಂದಿ ನೋಡ್ತಾರೆ. ಬಿಬಿಎಂಪಿ ಒಂದು ನಿರ್ದೇಶನದಂತೆ ಎಲ್ಲ ಆಸ್ಪತ್ರೆಗಳಲ್ಲಿಯೂ ಕೂಡ ನಾಗರಿಕ ಸಹಾಯ ಕೇಂದ್ರಗಳನ್ನು ನಿನ್ನೆಯಿಂದ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಪ್ರತಿ ಗಂಟೆಗೂ ಕೂಡ ಎಷ್ಟು ಬೆಡ್ಗಳು ಖಾಲಿ ಇದೆ ಅನ್ನೋದನ್ನು ಅಪ್ಡೇಟ್ ಮಾಡ್ತಿದ್ದಾರೆ. ಡಿಸ್ಚಾರ್ಜ್ ಇರ್ಬೋದು ಅಥವಾ ತೀರ್ಕೊಂಡೇ ಇರ್ಬೋದು ಅಥವಾ ಗುಣಮುಖರಾಗಿ ಹೋದಾಗಲೂ ಕೂಡ ಎಷ್ಟು ಬೆಡ್ಗಳು ಖಾಲಿಯಾಗಿದೆ ಅದನ್ನು ಪ್ರತಿ ಗಂಟೆಗೂ ಕೂಡ ನಾವು ವಾರ್ ರೂಮಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಇನ್ನೂ ಅತ್ಯಂತ ನಿಖರವಾದ ಬೆಡ್ಗಳ ಸಂಖ್ಯೆ ಸಿಗುತ್ತೆ. ಪೇಷಂಟ್ಸ್ಗಳು ಸುಮ್ಮನೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಗೆ ರೌಂಡ್ ಹೊಡೆಯೋದ್ರ ಬದಲು ಈ ಹೆಲ್ಪ್ ಡೆಸ್ಕನ್ನ ಯೂಸ್ ಮಾಡ್ಕೊಬೇಕು ಅಂತಲೇ ಗೌರ್ಮೆಂಟು ಉದ್ದೇಶ ಅಷ್ಟೇ. ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಯಾವ ಹಾಸ್ಪಿಟ್ಲಲ್ಲಿ ಯಾವ ಬೆಡ್ ಇದೆ ಆ್ಯಂಡ್ ಯಾವ ಬೆಡ್ ಇಲ್ಲ, ಎಲ್ಲಿ ಖಾಲಿ ಇದೆ, ಎಷ್ಟು ನಿಮ್ಗೆ ಯೂಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಫೋನ್ ನಂಬರ್ಸ್ ನಿಮಗೆ ಸಿಗುತ್ತೆ. ದಿಸ್ ಸಿಟಿಜನ್ ಹೆಲ್ಪ್ ಡೆಸ್ಕ್ ಈಸ್ ದ ಇನಿಷಿಯೇಟಿವ್ ಆಫ್ Karnataka state government and BBMP to help the citizens. Okay, as already it has been explained, citizen self will be established in all the hospitals where it has been linked hospitals with the BBMP, and citizen help desk will work in 24/7. Okay, which it will help to the people. It is a bridge between the citizens, hospitals and the government. ಇನ್ನು ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂತೆ ಪಪ್ಪಾಯಾಗೆ ಬೇಡಿಕೆ ಶುರುವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುವಂತ ಪಪ್ಪಾಯ ಹಣ್ಣಿಗೆ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ವಿಟಮಿನ್ ಸಿ ಅಂಶವುಳ್ಳ ಹಣ್ಣನ್ನ ಜನ ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ. ಪಪ್ಪಾಯ ಹಣ್ಣಿಗೆ 50% ಬೇಡಿಕೆ ಈಗ ಜಾಸ್ತಿ ಆಗಿದೆ. ಕೊರೋನಾ ಬಾರದಂತೆ ಮುಂಜಾಗ್ರತೆ ವಹಿಸೋದಕ್ಕೆ ಈ ಹಣ್ಣು ಸೇವನೆ ಮಾಡಬೇಕು ಅಂತ ಈಗ
ಯಾರು ಹೇಳಿರ್ತಾರೆ ಅದ್ರ ಪ್ರಕಾರ ಜನ ಕೂಡ ಈಗ ಮುಗಿದಿದ್ದಾರೆ. ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿದೆ ಪಪ್ಪಾಯ ಹಣ್ಣು. ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ, ವಿಟಮಿನ್ ಉಳ್ಳಂತ ಹಣ್ಣಿದು. ಹಾಗಾಗಿ ಈಗ ಜನ ವಿಟಮಿನ್ ಸಿ ಹೇರಳವಾಗಿರುವಂಥ ಪದಾರ್ಥಗಳು ಯಾವುದು, ಹಣ್ಣು ಯಾವುದು, ಅದನ್ನು ಜಾಸ್ತಿ ಸೇವನೆ ಮಾಡ್ತಾ ಇದ್ದಾರೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇವಾಗ ಡಿಮ್ಯಾಂಡ್ ಇದೆ ಸರ್. ಇವಾಗ ಕೊರೋನಾ ರಂಜಾನ್ ಇರೋದ್ರಿಂದ ಹೆಚ್ಚಿನ ಸಂಖ್ಯೆ ಜಾಸ್ತಿ ಹೋಯ್ತಾ ಇದೆ. ಲೋಡ್ ಎಲ್ಲ ಹೊರಗಡೆಯಿಂದ ತರಿಸಿ ಎಲ್ಲ ಮಾರ್ತಾ ಇದೀವಿ. ಕೊರೋನಾ ವೈರಸ್ಗೆ ಸ್ವಲ್ಪ ಇದು ಭಯಂಕರ ಹೀಟ್ ಇದೆ ಐಟಮು. ಇದು ತಿಂದ್ರೆ ಬಹಳ ಒಳ್ಳೇದಾಯ್ತದೆ ಅಂತ ನಾವು ಎಲ್ಲ ಜನ ಪಬ್ಲಿಕ್ ಎಲ್ಲ ತಗೋ ಹೋಯ್ತಿದ್ದಾರೆ ಸರ್. ಹೋಲ್ಸೇಲ್ ಎಲ್ಲ ತಗೋ ಹೋಯ್ತಾರೆ. ರಂಜಾನ್ ಇರೋದ್ರಿಂದ ಎಲ್ಲ ತಗೊಂಡು ಹೋಯ್ತಿದ್ದಾರೆ ಸರ್. ಎಲ್ಲ ಈಗ ಎಷ್ಟು ಸೇಲ್ ಆಗ್ತಿದೆ ಬ್ರದರ್? ಮೊದಲು ಎಷ್ಟು ಸೇಲ್ ಆಗ್ತದೆ? ಮೊದಲು ಕಮ್ಮಿ ಐತೆ ಸರ್. ಇವಾಗ ದಿನಕ್ಕೆ 2 ಟನ್ 3 ಟನ್ ಹೋಯ್ತಾ ಇದೆ. ಲೋಡು ಹೊರಗಡೆಯಿಂದ ಆ ಕಡೆ ಈ ಕಡೆಯಿಂದ ಎಲ್ಲ ತರಿಸಿ ಮಾಡ್ತಾ ಇದೀವಿ ಸರ್. ಹಣ್ಣಲ್ಲಿ ಎಲ್ಲಾ ಹಣ್ಣು ಒಳ್ಳೇದು. ಮತ್ತು ವಿಟಮಿನ್ ಸಿ ಇರೋದು ಹಣ್ಣುಗಳು ಜಾಸ್ತಿ ಒಳ್ಳೇದು ಇಮ್ಯುನಿಟಿಗೆ. ಯಾಕೆಂದ್ರೆ ಅದು ಆಂಟಿ ಆಕ್ಸಿಡೆಂಟ್ ಅಂತೀವಿ. ಅದರಲ್ಲಿ ನಿಮ್ಗೆ ನಿಂಬೆ ಹಣ್ಣು ಬರುತ್ತೆ, ಕಿವಿ ಫ್ರೂಟು, ಕಿತ್ಲೆ ಹಣ್ಣು, ಮೋಸಂಬಿ, ಪಪ್ಪಾಯ, ಆಮೇಲೆ ಸೀಬೆಕಾಯಿ, ಆಮೇಲೆ ನಲ್ಲಿಕಾಯಿ ಬರುತ್ತೆ. ಸೊ ಸೀಸನ್ ಅಲ್ಲಿ ಯಾಕೆ ಸಿಗುತ್ತೋ ಅದನ್ನು ಉಪಯೋಗಿಸಿ. ಡೈಲಿ 1 ಗ್ಲಾಸ್ ನೀರಿಗೆ ಅರ್ಧ ನಿಂಬೆ ಹಣ್ಣು ಹಾಕೊಂಡು ನಿಮ್ ದಿನ ಶುರು ಮಾಡಿ. ರಾಜ್ಯದಲ್ಲಿ ಕೊರೋನಾ ಕೇಸಸ್ ಅತಿ ಹೆಚ್ಚಾಗಿ ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇಸಸ್ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕೂತು ಐಸೋಲೇಷನ್ ಆಗುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅವರೆಲ್ಲರೂ ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ನಾವೀಗ ಹಣ್ಣಿನ ಮಾರ್ಕೆಟ್ ಅಲ್ಲಿ ಇದೀವಿ. ಈ ಹಣ್ಣಿನ ಮಾರ್ಕೆಟ್ ಅಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕರೋನಾಗೂ ಕೂಡ, ಬರೀ ಡೆಂಗ್ಯೂಗೆ ಮಾತ್ರ ಅಲ್ಲ, ಕರೋನಾಗೂ ಕೂಡ ಪಪ್ಪಾಯ ರಾಮಬಾಣ. ಯಾಕಂದ್ರೆ ಇದು ಹೀಟ್ ಇರುವಂತ ಹಣ್ಣು, ಹೀಟ್ ಆಗ್ತದೆ ಬಾಡಿ ತಿಂದ್ರೆ. ಮತ್ತಿನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ, ಇಮ್ಯುನಿಟಿ ಪವರ್ ಅನ್ನು ಕೂಡ ಹೆಚ್ಚು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಈ ಹಣ್ಣನ್ನ ಖರೀದಿ ಕೂಡ ಅತಿ ಹೆಚ್ಚಾಗ್ತಾ ಇದೆ. ಮೊದಲು ಕರೋನಾ ಮುಂಚಿತವಾಗಿ ಅಂದ್ರೆ ಕಳೆದ 2 ತಿಂಗಳ ಹಿಂದೆ ಇದ್ದಷ್ಟು ಬೇಡಿಕೆ ಈಗ ಅತಿ ಹೆಚ್ಚಾಗ್ತಾ ಇದೆ. ಕರೋನಾ ಬರೋಕಿನ ಮುಂಚಿತವಾಗಿ ಇರೋರು ಪಪ್ಪಾಯ ಹಣ್ಣು ತಿನ್ನೋದು ಬಹಳ ಒಳ್ಳೇದು, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಇಲ್ಲಿರುವಂತಹ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಕರೋನಾ ಎಫೆಕ್ಟ್. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಬುಲೆಟಿನ್ ಮುಗೀತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನ ಸ್ಯಾನಿಟೈಸ್ ಮಾಡೋದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.